ಇನ್ನೂ ಸ್ವಲ್ಪ ದಿನ ಸಾಲ ಮಾಡಿ ತಿಂದ್ಮೇಲೆ ಆ ಹಸುನ ಪರೀಶ್ ಮನೆಗೆ ಕರ್ಕೊಂಡು ಹೋಗ್ತಾನೆ. ಪರೀಶಣ್ಣ, ಓ ಪರೀಶಣ್ಣ. ಅವ್ರ ಮಾತು ಕೇಳಿದ ತಕ್ಷಣ ಗಂಡ ಹೆಂಡತಿ ಇಬ್ರು ಆಚೆ ಬರ್ತಾರೆ. ಮತ್ತೆ ಪರೀಶ್ ಹೀಗಂತಾನೆ, ಅರೆ ಮನೋಜಣ್ಣ, ಈ ರಾತ್ರಿಯಲ್ಲಿ ಮತ್ತೆ ಹಸುನ ಯಾಕೆ ತಂದಿದ್ಯಾ? ಪರೇಶಣ್ಣ, ನಾನ್ ನಿನಗೆ 10,000 ರೂಪಾಯಿ ಸಾಲ ಕೊಡ್ಬೇಕು. ಮತ್ತೆ ನನ್ನ ಹತ್ರ ಇಷ್ಟು ದುಡ್ಡು ಅಂತೂ ಇಲ್ಲ ಈಗ. ಅದಕ್ಕೇನೆ ಈ ಹಸುನ ಇಟ್ಕೊಳ್ಳಿ. ಅರೆ ಮನೋಜಣ್ಣ ಇರ್ಲಿ, ಅಯ್ಯೋ ನೀವ್ ಹೀಗೆಲ್ಲ ಮಾಡ್ಬೇಡಿ, ಏನೋ ಬೇಡ ಈಗ. ಈ ಹಸು 15,000ದ್ದು. ನಂಗೆ ನಿಮ್ ಕೊಡಕ್ಕೆ ಏನು ಸಮಸ್ಯೆ ಇಲ್ಲ. ಹಂಗಂತ ಮನೋಜ್ ಚೆನ್ನಾಗ್ ನಾಟಕ ಆಡ್ತಾನೆ. ಮತ್ತೆ ಏನೋ ಮಾತಾಡಕ್ಕಾಗದೆ ಪರೀಶ್ ಅದನ್ನ ತಗೋತಾನೆ. 10,000ಗೆ ಬದಲಾಗಿ ನೀವ್ ಆ ಹಸುನ ತಗೊಂಡ್ರಿ. ಈಗ ನಮ್ಮ ಅಂಗಡಿ ಬೇರೆ ತುಂಬಾ ನಷ್ಟದಲ್ಲಿದ್ದೀರಿ. ಅದನ್ನ ನೀವು ಹೆಂಗ್ ಸರಿ ಮಾಡ್ತೀರಾ? ಏನ್ ಮಾಡೋದು, ಇನ್ನು ಸಾಲ ತಕೊಂಡೇ ಕೆಲ್ಸ ಮಾಡ್ಬೇಕಷ್ಟೇ. ಅದಕ್ಕೆ ಕೇಳಿ ಮಾಲ್ತಿ ಹಸುನ ಕಟ್ಕೊಂಡ್ ಹೋಗಿ ಬರಂಡಲ್ಲಿ ಕಟ್ ಹಾಕ್ತಾಳೆ. ಮತ್ತೆ ಮಾರನೇ ದಿನ ಮಧ್ಯಾಹ್ನ ಅದಕ್ಕೆ ಆಹಾರ ತಗೊಂಡ್ಬಂದ್ ಹಾಕ್ತಾಳೆ. ಆ ಹಸುನು ಆಹಾರ ಸಂತೋಷವಾಗಿ ತಿನ್ನುತ್ತೆ. ಮತ್ತೆ ಸಾಯಂತ್ರನೂ ಆಹಾರ ಕೊಡ್ತಾಳೆ.